ಡಾಮಿನೇಷನ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್ ಅಷ್ಟೇನೆ, ಇನ್ನೇನು ಇಲ್ಲ ಇವತ್ತಿನ ಮ್ಯಾಚು. ಈ ಮ್ಯಾಚ್ ರಿವ್ಯೂ ಮಾಡಬೇಕಾಗಿರೋ ಅಂತ ನನಗೆ ಒಂಥರ ಬೇಜಾರಾಗ್ತೈತೆ. ಏನು ಗರೋ ಇದು ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗೋಗ್ಬಿಡ್ತಲ್ಲ ಈ ಮ್ಯಾಚು. ಚೆನ್ನಾಗಿದೆ ಯು ಪಿ ವಾರಿಯರ್ಸ್ ಟೀಮ್ ಹಂಗೆ ನೋಡೋಕೆ ಹೋಯ್ತು. ಆನ್ ಪೇಪರ್ ಚೆನ್ನಾಗಿದೆ, ಎಂದೆಂದ ಬ್ಯಾಟ್ರಸ್ ಇದ್ದಾರೆ. ಆದ್ರೂ ಕೂಡ ಇವತ್ತು ಈ ಥರ ಅಜೀಬ್ ಆಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಕಾಂಪಿಟೇಷನ್ ಅವರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಮ್ಯಾಚ್ ನೋಡಿ ಕಾಂಪಿಟೇಷನ್ ಅವರು ಇತ್ತು, ಮುಂಬೈ ಇಂಡಿಯನ್ಸ್ ಕೊಟ್ಟರು, ಲೋ ಸ್ಕೋರಿಂಗ್ ಗೇಮ್ ಆಗಿರೋ ಕಾಂಪಿಟೇಷನ್ ಇತ್ತು. ಬಟ್ ಈ ಥರ ತೀರಾ ಒಂದು ಸೈಡ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಆಗೋಗ್ಬಿಡ್ತಲ್ಲ, ಏನು ಚಚ್ಚಿದು ಹೊಡೆದ್ರು ಹೊಡೆದ್ರು ಯು ಪಿ ವಾರಿಯರ್ಸ್ಗೆ ಇಟ್ಟು ಆಡಿಸ್ಕೊಂಡು ವಂಚಿದ್ರು. ಏನು ಗುರು ಒಳ್ಳೆ ಕಾಮಿಡಿ ಮ್ಯಾಚ್ ಇದ್ದಂಗೆ ಇತ್ತಿದ್ದು. ಬಟ್ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಆ ಥರ ಬೌಲಿಂಗಲ್ಲಿ, ಫೀಲ್ಡಿಂಗಲ್ಲಿ, ಬ್ಯಾಟಿಂಗಲ್ಲಿ ಧ್ವಂಸ ಮಾಡಿ ಇಟ್ಬಿಟ್ಟಿದ್ದಾರೆ ಇವತ್ತು ಯು ಪಿ ವಾರಿಯರ್ಸ್ನ. ಟಾಪ್ ಆಫ್ ದ ಟೇಬಲ್ಗೆ ಹೋಗಿ ಕೂತ್ಕೊಬಿಡ್ತಾರೆ. ಏನಿವತ್ತು ನೆಟ್ ಇಂಪ್ರೂವ್ ಆಗಿರೋದು ನಮ್ಮ ಆರ್ ಸಿ ಬಿದು 145 ರನ್. ಇಷ್ಟೇ ಬೇಗ ಚೇಸ್ ಡೌನ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಚೇಸ್ ಡೌನ್ ಮಾಡಿ ಬಿಸಾಕೋದು ಗೊತ್ತಿತ್ತು. ಗ್ರೇಸ್ ಹ್ಯಾರಿಸ್ ಇದ್ರು ಅಂತಂದರೆ ಸ್ಕೋರ್ ನಿಲ್ಲಲ್ಲ ಅಂತ, ನಜ್ಜಿ ಹೋಗ್ತಾ ಇರುತ್ತೆ ಸ್ಕೋರು. ಇವತ್ತು ಕಾಮಿಡಿ ಏನು ಅಂತಂದರೆ ಮ್ಯಾಚ್ನ ಸೋಲಿಗೆ ಮುಖ್ಯವಾಗಿ ಕಾರಣವಾಗಿರುವಂಥ ಡಾಟಿನ್, ಅಂದರೆ ಅವರೊಬ್ಬರೇ ಕಾರಣ ಅಂತ ಹೇಳ್ತಿಲ್ಲ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿದ್ರು. ನಾವು ಎಕ್ಸ್ಪೆಕ್ಟೇಷನ್ ಅಂದ್ಕೊಂಡಿದ್ದೆ ಬೇರೆ. ಇವ್ರು ಡಾಟಿನ್ ಹೆಂಗೆ ಆಡ್ತಾರೆ ಅಂತ, ಮುಂಚೆ ಹೆಂಗೆ ಆಡ್ತಿದ್ರು, ಇವತ್ತು ಬ್ಯಾಟಿಂಗ್ ಆಡಿದ್ದು ನೋಡಿ ಯಾವ ಥರ ಆಡಿದ್ರು ಅಂತ. ರನ್ನೇ ಬಾಲ್ ಆಡ್ತಾ ಇದ್ರು ಅಲ್ಲಿ ನಿಂತ್ಕೊಂಡು ಟುಕು ಅಂತ ಹೊಡಿತಾವ್ರೆ ಹೋಯ್ತಾ ಇಲ್ಲ. ಈ ಕಡೆಯಿಂದ ಬೌಲಿಂಗಲ್ಲಿ ಬಂದ್ಬಿಟ್ಟು ಪೋಪ್ಳೆ 6ನೇ ಓವರಲ್ಲಿ 32 ರನ್ ವಾಂಚಿಸ್ಕೊಂಡ್ರಲ್ಲ ಗುರು. ಗ್ರೇಸ್ ಹ್ಯಾರಿಸ್ ಚಚ್ಚಿದ್ರು ಲಾಸ್ಟ್ ಬಾಲ್ ಒಂದು ಡಾಟ್ ಆಗೋಯ್ತು. ಅದು ಏನಾದ್ರು 6 ಹೋಗ್ಬಿಟ್ಟಿತ್ತು ಅಂದರೆ WPL ಹಿಸ್ಟ್ರಿಲ್ಲೇ ದಾಖಲೆ, ಇವತ್ತೇ ದಾಖಲೆ ಆಗಿದೆ ಆ್ಯಕ್ಚುಲಿ. 32 ರನ್ನು ಈಕ್ವಲ್ ಮಾಡಿದ್ದಾರೆ, ಮ್ಯಾಚ್ ಮಾಡಿದರೆ ಹೈಯೆಸ್ಟ್ ನಂಬರ್ ಆಫ್ ಸ್ಕೋರು ಇನ್ನು ಸಿಂಗಲ್ ಓವರು. ಸ್ನೇಹ ರಾಣಾ ಅವ್ರದ್ದೆಲ್ಲ ರೆಕಾರ್ಡ್ ಇತ್ತಲ್ಲಪ್ಪ, ಅದನ್ನ ಮ್ಯಾಚ್ ಮಾಡಿದ್ದಾರೆ. ಇನ್ನೇನು 1 ರನ್ ಬಂದಿತ್ತು ಅಂದರೆ ರೆಕಾರ್ಡ್ ಎಲ್ಲ ಬ್ರೇಕ್ ಡೌನ್ ಆಗಿ ಹೋಗ್ಬಿಟ್ಟಿರೋದು. ಹಂಗೆ ಚಿದ್ರು ನೋಡಿ 6ನೇ ಓವರ್ ಮಾತ್ರ. 6ನೇ ಓವರ್ ಏನೋ ಇದು ಮಾಡ್ಕೊಂಡ್ಬಿಟ್ಟರು ಅಂತ ಕಾಣಿಸ್ತು. ಸ್ನೇಹ ರಾಣಾನು ಕೂಡ 32 ರನ್ 6ನೇ ಓವರೇ ಹೊಡೆಸ್ಕೊಂಡಿದ್ದು. ಇವರು 6ನೇ ಓವರೇ ಹೊಡೆಸ್ಕೊಂಡಿದ್ದು. ಚಚ್ಚಿ ಇಟ್ಟಾಡಿಸ್ಕೊಂಡು 10 4 5 6 ರುಬ್ಬಾಡ್ಬಿಟ್ರು ಗ್ರೇಸ್ ಹ್ಯಾರಿಸು. ಹಂಗೆ ಕ್ಯಾಚ್ ಬೇರೆ ಡ್ರಾಪ್ ಮಾಡ್ತಾವ್ರು 15 ಓವರಲ್ಲಿ. ಬಿಡಿ ಔಟ್ ಆದರು, ಅದು ಅದೇ ಓವರಲ್ಲೇ ಔಟ್ ಆದರು ಗ್ರೇಸ್ ಹ್ಯಾರಿಸು. ಬಟ್ ಕ್ಯಾಚ್ ಡ್ರಾಪ್ ಒಂಥರ ಮ್ಯಾಚೇ ಬಿಟ್ಬಿಟ್ಟಿದ್ರು ಅವರು. ಕ್ಯಾಚ್ ಹಿಡಿದ್ರೇನು ಬಿಟ್ರೇನು, ಹೆಂಗಿದ್ರು ಗೆಲ್ತಾರೆ ಆರ್ ಸಿ ಬಿ ಅವರು ಅನ್ನೋ ಒಂಥರ ಕಾನ್ಫಿಡೆನ್ಸೇ ಹೊರಟೋಗ್ಬಿಟ್ಟಿತ್ತು ಅವ್ರದ್ದು. ನಾವು ಫಸ್ಟ್ ಇನ್ನಿಂಗ್ಸ್ ಬಂದ್ಬಿಡೋಣ ಆಗೋರು. ಟಾಸ್ ಗೆದ್ದಿದ್ದು ನಾವೇನೇ, ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ವಿ. 2 ಮ್ಯಾಚ್ನೂ ಟಾಸ್ ಗೆದ್ದಿದ್ದೀವಿ, 2 ಮ್ಯಾಚ್ನೂ ಕೂಡ ಗೆದ್ದಿದ್ದೀವಿ. ಇದು ಒಂಥರ ಖುಷಿ ವಿಚಾರ. ಟಾಸ್ನೂ ಗೆಲ್ತಾ ಇರೋದು, ಮ್ಯಾಚ್ನೂ ಗೆಲ್ತಾ ಇರೋದು, ಎಲ್ಲ ನಮ್ಮ ಕಡೆನೇ ಆಗ್ತಾಯಿದೆ. ಸೊ ಟೀಮಲ್ಲಿ ನೋಡ್ತು ಅಂತಂದರೆ ಹೆಂಗಿದೆ ಅಂದರೆ ನಮ್ಮ ಟೀಮು ಇಲ್ಲಿ ಅಲಿಸ್ ಪೆರಿ ಇಲ್ಲ ಅನ್ನೋ ಒಂದು ಇದೇ ಕಾಣಿಸ್ತಾ ಇಲ್ಲ ನಮಗೆ, ಒಂದು ಕೊರಗೆ ಕಾಣಿಸ್ತಾ ಇಲ್ಲ ನಮಗೆ. ಯಾವ ಥರ ಪರ್ಫಾರ್ಮೆನ್ಸ್ ಬರ್ತಾಯಿದೆ ಎಲ್ಲ ಪ್ಲೇಯರ್ಗಳಿಂದನೂ ಕೂಡ, ಆಲ್ ರೌಂಡಿಂಗ್ ಯೂನಿಟ್ ಎಲ್ಲ ಯೂನಿಟಿಂದನೂ ಕೂಡ ಅವ್ರಿಗೆ ಕೊಟ್ಟರು ಅಂತ. ಫಸ್ಟ್ ಮ್ಯಾಚ್ ಒಂದು ಸ್ವಲ್ಪ ಅನ್ಸರ್ಟನ್ ಆಗಿತ್ತು, ಯಾಕಂದರೆ ಬ್ಯಾಟಿಂಗ್ ಹಂಗೆ ಹಿಂಗೆ ಆಗಿದ್ದರಿಂದ. ಬಟ್ ಈ ಮ್ಯಾಚ್ ಅಂತೂ ನಜ್ಜಿ ಇಟ್ಟಾಡ್ಸ್ಕೊಂಡು ಚಚ್ಚಾಕ್ಬಿಟ್ರು ಇವರು ಬ್ಯಾಟಿಂಗು. ಅಂದರೆ ಎಕ್ಸ್ಪೋಸ್ ಆಗಲಿಲ್ಲ, ನಮ್ಮ ಆರ್ಡ್ರೇ ಎಕ್ಸ್ಪೋಸ್ ಆಗಲಿಲ್ಲಲ್ಲ, ಬ್ಯಾಟಿಂಗೇ ಎಕ್ಸ್ಪೋಸ್ ಆಗಲಿಲ್ಲ. ಟಾಪ್ ಆರ್ಡ್ರೇ 137 ರನ್ನು ಓಪನಿಂಗ್ ಪಾರ್ಟ್ನರ್ಶಿಪ್ಪು ಅಲ್ಲಿ ಚಚ್ಚಿ ಇಟ್ಟಾಡಿಸ್ಬಿಟ್ರು ಹಂಗೇನೆ. ಈ ಕಡೆಯಿಂದ ಮೆಗ್ಲಾನಿನ್ ಮೇಲೆ ಜೊತೆಗೆ ಫಿಬಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದರೆ ಚಚ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಇಬ್ಬರು ವಿಕೆಟ್ನು ಕೂಡ ಶ್ರೇಯಾಂಕ ಪಾಟೀಲ್ ಎತ್ತುತ್ತಾರೆ. ಇಬ್ಬರು ಶ್ರೇಯಾಂಕ ಪಾಟೀಲ್ ಔಟು. ಮೆಗ್ಲಾನಿನ್ ಒಂದು ಕ್ಯಾಚ್ ಬಿಡ್ತಾರೆ, ಅದೇ ಓವರಲ್ಲಿ ಮತ್ತೆ ತಿರ್ಗಾ ಔಟ್ ಆದರು. ಒಂದೇ ಓವರ್ 2 ವಿಕೆಟ್ ಬಿದ್ದಿದ್ದೋಗಿರೋ ಶ್ರೇಯಾಂಕ ಪಾಟೀಲಿಗೆ. 2ನೇ ಓವರ್ ಅಂತ ಕಾಣ್ತದೆ ಶ್ರೇಯಾಂಕ ಪಾಟೀಲ್ದು. ಈ ಕಡೆಯಿಂದ ಲಾರೆನ್ ಬೆಲ್ ಅವ್ರನ್ನ ಮೆಚ್ಕೊಳ್ಳೇಬೇಕು ಗುರು. ಆ ಥರ ಒಳ್ಳೆ ಸ್ಟಾರ್ಟ್ನ ಕೊಟ್ಬಿಟ್ಟು ಪ್ರೆಷರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ ಅವ್ರು. ಆ್ಯಕ್ಚುಲಿ ಡಾಟ್ ಬಾಲ್ಸ್ಗಳನ್ನ ಹಾಕ್ಬಿಟ್ಟು ಫಸ್ಟ್ ಮ್ಯಾಚ್ ನೋಡ್ತು ಅಂದರೆ ಅಲ್ಲೂ ಕೂಡ ಪ್ರೆಷರ್ ಬಿಲ್ಡ್ ಮಾಡಿದ್ದವ್ರೇನೆ. ವಿಕೆಟ್ಸ್ ಅಷ್ಟರ ಮಟ್ಟಿಗೆ ಬರದೇ ಇರ್ಬೋದು, ಅಂದರೆ 3-4 ವಿಕೆಟು ಬರದೇ ಇರ್ಬೋದು ಅವರಿಗೆ ಒಂದೇ ಮ್ಯಾಚಲ್ಲಿ. ಬಟ್ ಅದರ ಪ್ರೆಷರ್ ಬಿಲ್ಡ್ ಮಾಡ್ತಿರೋದು ಅವ್ರನ್ನೇ ಇನಿಷಿಯಲಿ. 10 ಓವರ್ ಒಳಗಡೆ ಅವ್ರು 4 ಓವರ್ ಕಂಪ್ಲೀಟ್ ಮಾಡಿ ಹಾಕ್ಬಿಡ್ತಿದ್ದಾರೆ. ಗುರು ಹಾಕು ಅಂತ ಹಾಕಿಸ್ತಾ ಇದ್ದಾರೆ. ಪೋಬ್ಳೆಲ್ಲ 3 ಓವರ್ ಮುಗ್ದೋಗ್ಬಿಡ್ಬೇಕು ಅವ್ರದ್ದು, ಹಂಗೆ ಹಾಕಿಸ್ತಾ ಇದ್ದಾರೆ. ಪೋಬ್ಳಲ್ಲಿ ಪ್ರೆಷರ್ ಬಿಲ್ಡ್ ಮಾಡ್ತಿರೋದು ಯಾರು ಅಂತಾನೆ ಇಲ್ಲಿ ಮೇಯ್ನಾಗೆ ಇಟ್ಸ್ ಲಾರೆನ್ ಬೆಲ್. ಅವರಿಂದನೇ ವಿಕೆಟ್ಸ್ಗಳು ಬೀಳ್ತಾ ಇರೋದು. ಶ್ರೇಯಾಂಕ ಪಾಟೀಲ್ ವಿಕೆಟ್ ಬಿದ್ದಿರ್ಬೋದು, ಬಟ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾ ಇರೋದು ಲಾರೆನ್ ಬೆಲ್ಲು. ಶ್ರೇಯಾಂಕ ಪಾಟೀಲ್ ಇವತ್ತು 50 ರನ್ ಹೊಡೆಸ್ಕೊಂಡ್ರು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರು. ಈ ಲೋ ಸ್ಕೋರಿಂಗ್ ಗೇಮಲ್ಲಿ ಅವ್ರು ಮಾತ್ರ ಚಚ್ಚಿಸ್ಕೊಂಡ್ರು ಸರ್ಸರಿಯಾಗಿ ಚಚ್ಚಿಸ್ಕೊಂಡ್ಬಿಟ್ರು ಶ್ರೇಯಾಂಕ ಪಾಟೀಲ್ ಅವರು. ಅವರಿಗೆ ಇಟ್ಟಾಡ್ಸ್ಕೊಂಡು ಬೇರೆ ಯಾರಿಗೂ ಹೊಡೆದಿಲ್ಲ, ಅವ್ರಿಗೆ ಹೊಡೆದಿರೋದು. ಬೇರೆ ಯಾರಿಗೂ ಹೊಡೆದಿಲ್ಲ. ಬೇರೆಯವರೆಲ್ಲ ಎಕಾನಮಿನ ಚೆನ್ನಾಗೇ ಮೇಂಟೈನ್ ಮಾಡಿದ್ರು, ಒಂದು ರೇಂಜಿಗೆ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಬಟ್ ಅವ್ರಿಗೆ ನೋಡಿ 2 ವಿಕೆಟ್ ಬಿದ್ದಿದೆ, ಅದೇ ಮೇಯ್ನ್ 2 ವಿಕೆಟು. ಸೊ ಅದಕ್ಕೆ ಮೆಚ್ಕೊಳ್ಳೇಬೇಕು. ಯಾಕಂತಂದರೆ ಆ 2 ವಿಕೆಟ್ ಎತ್ತಿತ್ತು ಅಂತಂದರೆ ಎಂತೆಂಥ ವಿಕೆಟ್ ಎತ್ತಿದ್ದವರು. ಮೆಗ್ಲಾನಿಂಗು ನಿಂತ್ಕೊಳ್ತು ಅಂದರೆ ಚಚ್ಚಾಕ್ಬಿಡ್ತಾರೆ. ಜೊತೆಗೆ ಈ ಕಡೆಯಿಂದ ಫುಬಿ ಅವ್ರ ವಿಕೆಟು, ಅವರು ನಿಂತ್ಕೊಂತಾರೆ ಚಚ್ಚಾಕ್ಬಿಡ್ತಾರೆ. ಸೊ ಇಬ್ರದ್ದು ಕೂಡ ಮೇಯ್ನ್ ವಿಕೆಟ್ ಆಗಿತ್ತು, ಇಬ್ರದ್ದು ಕೂಡ ಎತ್ತುತ್ತಾ ಇದ್ದಂಗೆ ಈ ಕಡೆಯಿಂದ ನೆಕ್ಸ್ಟ್ ಓವರ್ ಬರ್ತಾರೆ ಡಿ ಕ್ಲಾಕ್ ಅವರು 1 ಓವರ್ 2 ವಿಕೆಟು.
ಈ ಕಡೆಯಿಂದ ನವಗೇರಿ ಅವ್ರದ್ದು, ಅವರು ಏನಾದ್ರು ಸೆಟ್ ಆದರು ಅಂತಲೇ ಇಟ್ಟಾಡಿಸ್ಬಿಡ್ತಾರೆ, ಅವ್ರ ವಿಕೆಟ್ನೂ ಎತ್ತಿದ್ದಾರೆ. ಜೊತೆಗೆ ಇನ್ನೊಬ್ಬರು ಶ್ವೇತಾ ಅವ್ರ ವಿಕೆಟ್ನೂ ಕೂಡ ಎತ್ತಿದ್ದಾರೆ. ಎಂಥ ಕ್ಯಾಚ್ ಹಿಡಿದಿದ್ದು ಇವತ್ತು. ಅರುಂಧತಿ ರೆಡ್ಡಿ ಆಗಿರಲಿ, ಜೊತೆಗೆ ರಾಧಾ ಯಾದವ್ ಆಗಿರಲಿ, ಮೆಗ್ಲಾನಿಂಗ್ದು ಕ್ಯಾಚ್ ಹಿಡಿದಿದ್ದು, ಎರಡೂ ಕೂಡ ಸಖತ್ ಕ್ಯಾಚು. ಸೊ ನೋಡಿ, ಫೀಲ್ಡಿಂಗ್ ಎಫರ್ಟ್ಸು ಆರ್ ಸಿ ಬಿ ಫಸ್ಟ್ ಮ್ಯಾಚಲ್ಲಿ ಅಷ್ಟೇನ ಇರಲಿಲ್ಲ. ಸೊ ಸೆಕೆಂಡ್ ಮ್ಯಾಚಿಗೆ ಸಿಕ್ಕಾಪಟ್ಟೆ ಇಂಪ್ರೂವ್ಡ್ ಫೀಲ್ಡಿಂಗ್ ಎಫರ್ಟ್ಗಳು ಕಾಣಿಸ್ತು. ಬೌಂಡ್ರಿನಲ್ಲಿ ಆಗಿರ್ಬೋದು, ಜೊತೆಗೆ ಕ್ಯಾಚಿಂಗ್ ಆಗಿರ್ಬೋದು, ಆಲ್ ರೌಂಡಿಂಗರು ಎಲ್ಲ ಯೂನಿಟು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡೋದ್ರಿಂದನೇ ಇವ್ರನ್ನ 140+ ಕಟ್ ಹಾಕೋಕ್ಕಾಗಿರೋದು. ನಾನು ಇನ್ನೂ ಹೊರಗಡೆ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಏನದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಷ್ಟೇ ದೀಪ್ತಿ ಶರ್ಮಾ ಜೊತೆಗೆ ಡಾಟಿಂದು. ಏನಕ್ಕೆ ಯೂಸ್ ಅದು? ರನ್ನೇ ಬಾಲ್ ಪಾರ್ಟ್ನರ್ಶಿಪ್ಪು, ಟಕಾ ಟಕಾ ಟೊಕು ಟೊಕು, ಟಕಾ ಟಕಾ ಟೊಕು ಟೊಕು, ಟೊಕು ಟೊಕು. ಪಾಪ ಸಫಿಯಾ ಕ್ಲಿಸ್ಟನು ವೆಯ್ಟ್ ಮಾಡ್ತಾಯಿದ್ರು, ನನ್ನ ಮಕ್ಕಳ ಔಟ್ ಆಗಿರೋ ಯಾರಾದರೂ ಒಬ್ರು, ಇಬ್ಬರಲ್ಲಿ ಯಾರಾದರೂ ಒಬ್ರು ಬೇಗ ಔಟ್ ಆಗಿರಿ, ಡಾಟಿನ್ ಬೇಗ ಔಟ್ ಆಗಮ್ಮ, ನಿಂದು ತಾಯಿ ನಿನ್ನ ಕಾಲಿಗೆ ಮುಗಿತೀನಿ ಅಂತ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರೆ ಔಟ್ ಆಗೋದು ಬೇಡವಾ? ಕ್ಲಿಸ್ಟನ್ ಬಂದಿರೋದನ್ನ ಸರಿಯಾಗಿ ಚಾಕ್ಬಿಟ್ಟಿರೋರು. ನನ್ನ ಪ್ರಕಾರ ಅವ್ರು ಚೆನ್ನಾಗಿ ಬ್ಯಾಟಿಂಗ್ ಆಡಿರೋರು, ಅವ್ರನ್ನೇ ಕಳಿಸ್ಬೇಕಾಗಿತ್ತು ಮುಂದೆ. ಅವ್ರು ನೋಡ್ತಂದರೆ ಡಗೌಟಲ್ಲಿ ಕೂತ್ಕೊಂಡಿದ್ರು. ನೋಡಿದ್ದೀವಲ್ಲಪ್ಪ ಸೋಫಿಯಾ ಕ್ಲಿಸ್ಟನ್ ಯಾವ ಥರ ಮ್ಯಾಚ್ನ ಮುಗಿಸಿದ್ದಾರೆ ಅಂತ ಲಾಸ್ಟ್ ಸೀಸನೆಲ್ಲ ನೋಡಿದ್ದೀವಲ್ಲ. ಸೊ ಅವ್ರಲ್ಲಿ ಎಬಿಲಿಟಿ ಇತ್ತು, ಬಟ್ ಇವ್ರು ನಾಟ್ಔಟ್ ಆಗೇ ಉಳ್ಕೊಂಡ್ರು ಇಬ್ಬರು ಕೂಡ. ದೀಪ್ತಿ ಶರ್ಮಾ ಜೊತೆಗೆ ಡಾಟಿನವ್ರು ಇಬ್ಬರು ಕೂಡ ನಾಟ್ಔಟ್ ಆಗೇ ಉಳ್ಕೊಂಡ್ರು. ಒಳ್ಳೆ ಪಾರ್ಟ್ನರ್ಶಿಪ್ ಅಂತೂ ಬಿಲ್ಡ್ ಆಯಿತು, ಬಟ್ ಅದು ಮ್ಯಾಚ್ ಗೆಲುವಿಗೆ ಏನು ಕಾರಣ ಆಗಲೇ ಇಲ್ಲ. ಅದು ಹೊಡಿಬೋದಾಗಿತ್ತು. ಏನು ನಾವು ಆರ್ ಸಿ ಬಿ ಬ್ಯಾಟ್ರಸ್ ಆಡಿದ ರೀತಿ ನೋಡ್ತು ಅಂತಂದರೆ ಏನು ಪಿಚ್ಚೇನು ಏನಲ್ಲೇನು ಬ್ಯಾಟಿಂಗ್ ಆಡೋದಕ್ಕೆ ಏನು ಹೊಡೆಯೋಕ್ಕೆ ಆಗಲ್ಲ ಗುರು ಅನ್ನೋ ಥರ ಎಲ್ಲ ಏನು ಇರಲಿಲ್ಲ. ಏನು ಹೇಳ್ತೀರಾ ಗುರು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ? ಪವರ್ಪ್ಲೆಲ್ಲ 78 ರನ್ನು. ಆ ಲಾಸ್ಟ್ ಓವರ್ ಪವರ್ಪ್ಲೆಲ್ಲಿ ಇಟ್ಟಾಡಿಸ್ಬಿಟ್ರು ಹಂಗೇನೆ ಹಾಕ್ಕೊಂಡು ಚಚ್ಚಿ ಕೆಡೋಗ್ಬಿಟ್ರು. ಫಸ್ಟ್ ಬಾಲೇ 4 ಹೊಡಿಬೇಕು ಅಂತ ಬರ್ತಾರೆ ಅಂತ ಅಗೇನ್ಸ್ಟ್ ಗ್ರೇಸ್ ಹ್ಯಾರಿಸು. ಆ ಮ್ಯಾಚಲ್ಲೂ ಫಸ್ಟ್ನೇ ಬಾಲೇ 4, ಈ ಮ್ಯಾಚಲ್ಲೂ ಫಸ್ಟ್ನೇ ಬಾಲೇ 4. ಏನು ಟ್ಯಾಕ್ಟಿಕ್ಸ್ ಮಾಡ್ತಾವ್ರೆ ಅಂತಂದರೆ ದೀಪ್ತಿ ಶರ್ಮಾ ಇಳಿಸ್ಬಿಟ್ರು ಸ್ಮೃತಿ ಮಂದನ ವಿಕೆಟ್ ಎತ್ಬಿಡೋದಕ್ಕೆ ಪಟ್ಟನಾಗೆ. ಸ್ಮೃತಿ ಮಂದನ ಫಸ್ಟ್ ಓವರ್ ಸ್ಟ್ರೈಕೇ ಕೊಡಲಿಲ್ಲ ಅಲ್ಲಿ, ಆ ಥರ ಆಡಿದ್ರಲ್ಲಿ ಗ್ರೇಸ್ ಹ್ಯಾರಿಸ್ ಅವರು. ಸೊ ಅವ್ರ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡ್ತಾರೆ, ನಾವು ಒಂಥರ ಅದಕ್ಕೆ ಕೌಂಟರ್ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ವಿ ಅಷ್ಟೇ. ಬೇರೆ ಏನಿಲ್ಲ ಅವ್ರು. ಇನ್ನು ಸ್ಟ್ರಾಟಜಿ ಏನು 144 ಹೊಡೆದ್ಬಿಟ್ಟು ಏನು ಸ್ಟ್ರಾಟಜಿ ಬದನೇಕಾಯಿ ಸ್ಟ್ರಾಟಜಿ ಅವ್ರದಲ್ಲಿ. ಅವ್ರು ಪ್ಲ್ಯಾನ್ ಬಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲಿ. ಆಗಲ್ಲ ಆಗಿರೋ ಪಟ್ಟನಂಗೆ ದೀಪ್ತಿ ಶರ್ಮಾ ಆಗಿರಲಿ, ಜೊತೆಗೆ ಸೋಫಿಯಾ ಕ್ಲಿಸ್ಟನ್ ಆಗಿರಲಿ, ಇವರೆಲ್ಲ ಮೇನ್ ಓವರ್ಸ್ಗಳು ಪಟ್ಟನಂಗೆ ಫಸ್ಟ್ 10 ಓವರ್ಲೇ ಎಲ್ಲ ಮುಗಿಸ್ಬೇಕು. ಇವರು ಫಸ್ಟ್ 10 ಓವರ್ ವಿಕೆಟ್ಸ್ಗಳು ಬೇಕು ಅಂತ ಪಟ್ ಅಂತ ಅವರೇ ಆಗ್ತಾಯಿದ್ರು ಬಂದು. ಬಟ್ ವಿಕೆಟ್ಸೇ ಬೀಳಿಲ್ಲ. ಲಾಸ್ಟಿಗೆ ಹಂಗೂ ಕೂಡ ಬಿತ್ತು ವಿಕೆಟು, ಒಂದು ವಿಕೆಟು. ಏನು ಅಲ್ಲಿ ಬೌಲರ್ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ರು ವಿಕೆಟ್ನ ಎತ್ಬಿಟ್ಟಲ್ಲಿ. ಸೆಂಚುರಿ ಹೊಡ್ಸ್ಕೊಂಡ್ಬಿಟ್ಟಿದ್ರು ಇವತ್ತು. ತಪ್ಪಿ ಏನಾದ್ರು ಸ್ಮೃತಿ ಮಂದನ ಒಂದು ಸ್ವಲ್ಪ ಕಮ್ಮಿ ರನ್ ಹೊಡೆದಿತ್ತು ಅಂತಂದರೆ ಸೆಂಚುರಿನೇ ಹೊಡೆದ್ಬಿಟ್ರು ಇವತ್ತು. ಯಾರಿಗೆ ಗೊತ್ತು, ಏನು ಬೇಕಾದ್ರೆ ಆಗಿರ್ಬೋದಾಗಿತ್ತು. ಬಟ್ ಔಟ್ ಆದರೂ ಬೇಜಾರು ವಿಚಾರ ಏನು ಅಂತಂದರೆ ಲಾಸ್ಟಿಗೆ ಇವರಿಗೆ ಒಂದು ಹಾಫ್ ಸೆಂಚುರಿ ಬರಲಿಲ್ಲ ನಮ್ಮ ಸ್ಮೃತಿ ಮಂದನ ಅವ್ರಿಗೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಯಾಕಂತಂದರೆ ಅದು ಬೈಸಲ್ಲಿ 4 ಔಟ್ ಆಗ್ಬಿಡ್ತು ಲಾಸ್ಟಲ್ಲಿ. ಪಾಪ ಅಲ್ಲಿ ಬಂದ್ಬಿಟ್ಟು ರಿಚಾ ಘೋಷ್ ಅವರು ಲಾಸ್ಟ್ ಬಾಲ್ ಟುಕು ಅಂತ ಕುಟ್ಟುತ್ತಾರೆ. ನೆಕ್ಸ್ಟ್ ಓವರಲ್ಲಿ ಹಾಫ್ ಸೆಂಚುರಿ ಮಾಡ್ಕೊ ಅಂತ 47 ಇರ್ತಾರೆ. ಅಲ್ಲಿ ನೋಡ್ತು ಅಂತಾರೆ 4 ಬಿಟ್ಬಿಡ್ತಾರೆ. ಆ್ಯಕ್ಚುಲಿ ತಡಿಬೋದಾಗಿರುತ್ತೆ, ಅದನ್ನು ಆರಾಮಾಗಿ ತಡೆದಿರ್ಬೋದಾಗಿರುತ್ತೆ. ಹಿಂದೆಗಡೆ ಓಡ್ದಂಥ ಫೀಲ್ಡರು ಬೌಂಡ್ರಿಗೆ ಬಿಟ್ರಲ್ಲ, ಬೈಸೋಯ್ತಲ್ಲ, ಅದನ್ನು ಫೀಲ್ಡ್ರು ತಡೆದಿರ್ಬೋದು, ಎಫರ್ಟ್ ಹಾಕಿರೋ ತಡೆದಿರ್ಬೋದಾಗಿರುತ್ತೆ. ಬಟ್ ಸುಮ್ಮನೆ ಹಂಗೆ ಬಿಟ್ಬಿಟ್ರು. ಇನ್ನು ಯಾವನ್ಗೂ ಇನ್ನೊಂದು ಬೌಲಿಂಗ್ ಮಾಡ್ತಾನೆ, ಆರಾಮಾಗಿ ಹೋಗ್ಲಿ ಬಿಡು 4ಗೆ. ಈ ಕಡೆ ಸ್ಮೃತಿ ಮಂದನ ಹಾಫ್ ಸೆಂಚುರಿ ಆಗೋದು ಬೇಡ, ಏನು ನಮ್ಮ ಮೇಲೆ ವಂಚಬೇಕಾದ್ರು ಅಂತ ಫೀಲ್ಡ್ರು ಬಿಟ್ಟೇ ಬಿಟ್ರು. ಹಿಡ್ದಿತ್ತು ಅಂತಂದರೆ ಹಾಫ್ ಸೆಂಚುರಿ ನೋಡ್ಬೋದಾಗಿತ್ತು ಇವತ್ತು. ಬಿಡಿ, ಪರವಾಗಿಲ್ಲ. ಹಾಫ್ ಸೆಂಚುರಿ ಅದು ಇದೆಲ್ಲ ಏನು ಮ್ಯಾಟ್ರ್ ಆಗೋದಿಲ್ಲ. ಗೆಲುವು ಮ್ಯಾಟ್ರ್ ಆಗಿರೋದು. ನೆಟ್ ರನ್ ರೇಟ್ ಏರ್ಬಿಟ್ಟೈತೆ ಹಂಗೇನೆ ನಮ್ಮದು ಆರ್ ಸಿ ಬಿದು. ಎಂಥ ಚೇಸ್ ಇದು, ಇಟ್ಟಾಡ್ಸ್ಕೊಂಡು ವಾಂಚಿದ್ದಾರೆ ಅಷ್ಟೇ. ಬಟ್ ಮಜಾ ಇರಬೇಕು ಗುರು ಮ್ಯಾಚ್ ಅಂದರೆ, ಸ್ವಲ್ಪನಾರು ಮಜಾ ಇರಬೇಕು, ಏನೋ ಟರ್ನು ಟ್ವಿಸ್ಟು ಇರಬೇಕು. ಈ ಥರ ತೀರಾ ಒಂದು ಸೈಡ್ ಆಗೋಗ್ಬಿಡ್ತು ಅಂದರೆ ಮಜಾ ಇರೋದಿಲ್ಲ. ಬಟ್ ನೆಟ್ ರನ್ ರೇಟ್ನ ಈ ಥರ ಬೂಸ್ಟ್ ಮಾಡ್ಕೊಳ್ಳೇಬೇಕು. ಯಾವ್ದಾರ 1 ಮ್ಯಾಚ್ 2 ಮ್ಯಾಚಲ್ಲಂತೂ ಖಂಡಿತ ಬೂಸ್ಟ್ ಮಾಡ್ಕೊಳ್ಳೇಬೇಕು. ಅಂಥ ಮ್ಯಾಚು ನಮಗೆ ಸಿಕ್ಕಿದೆ. ಟೀಮ್ ಸಖತ್ತಾಗಿದ್ರು ಕೂಡ ಇವ್ರಿಗೆ ಈ ಥರ ಸೋಲ್ಸಿದ್ದೀವಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಗುರು ಯು ಪಿ ವಾರಿಯರ್ಸ್ ಟೀಮು. ಅಂತ ಕಳಪೆ ಆಗೇನಿಲ್ಲ. ಬಟ್ ಏನು ಆಗ್ತಾಯಿಲ್ಲ ಅವ್ರ ಕಡೆ ಅಷ್ಟೇ. 2 ಮ್ಯಾಚ್ನ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ. ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಏನು ಅನ್ನಿಸ್ತು ಈ ಮ್ಯಾಚು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.